ಬಿಜೆಪಿ ವಿರುದ್ಧ ಚಿಲುಮೆ ಅಸ್ತ್ರಕ್ಕೆ ಸರ್ಕಾರ ಸಜ್ಜಾಗಿದೆ. ಮತದಾರರ ಮಾಹಿತಿಯನ್ನ ಸಂಗ್ರಹಿಸಿದ್ದ ಆರೋಪ ಕೇಸ್. ಬಿಜೆಪಿಯ ವಿರುದ್ಧ ಚಿಲುಮೆ ಅಸ್ತ್ರಕ್ಕೆ ಸರ್ಕಾರ ಈಗ ಸಕಲ ರೀತಿಯಲ್ಲೂ ಕೂಡ ಸಜ್ಜಾದಂತೆ ಕಾಣ್ತಾ ಇದೆ. ಮತದಾರರ ಮಾಹಿತಿಯನ್ನ ಸಂಗ್ರಹಿಸಿದ್ದ ಆರೋಪ ಕೇಸ್. ಓಟು ಚೋರಿ ವಿರುದ್ಧ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳಲಿದೆ. ಆಳಂದ ಮತಗಳ್ಳತನದ ಬಳಿಕ ಈಗ ಚಿಲುಮೆ ಟಾರ್ಗೆಟ್. ಹಾಗಾದ್ರೆ ಬೆಂಗಳೂರಿನ 4 ವಿಧಾನಸಭಾ ಕ್ಷೇತ್ರಗಳ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತದಾರರ ಮಾಹಿತಿ ಕಾನೂನು ಬಾಹಿರವಾಗಿ ಸಂಗ್ರಹ. ಖಾಸಗಿ ಸಂಸ್ಥೆಯಾದ ಚಿಲುಮೆಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಿದೆ. ಚಿಲುಮೆ ಜೊತೆ ಗುರುತಿಸಿಕೊಂಡಿದ್ದ ಬಿಜೆಪಿ ನಾಯಕರು ಸದ್ಯಕ್ಕೆ ಒಂದು ಚಿಲುಮೆಯ ವಿರುದ್ಧವಾಗಿ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಸರ್ಕಾರ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಇನ್ನು ಈ ಒಂದು ಮತದಾರರ ಮಾಹಿತಿಯನ್ನ ಸಂಗ್ರಹ ಮಾಡುವುದು ಕಾನೂನು ಪ್ರಕಾರವಾಗಿ ಬಹಳ ತಪ್ಪಾಗುತ್ತೆ. ಚಿಲುಮೆಗೆ ಬಿಜೆಪಿ ನಾಯಕರ ನಂಟಿದೆ ಎಂಬ ಆರೋಪ ಕೂಡ ಇದೆ. 2023ರಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವ ತಯಾರಿ. ಚಿಲುಮೆ ವಿರುದ್ಧದ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿತ್ತು. ತಡೆಯಾಜ್ಞೆ ತೆರವು ಹೋರಾಟಕ್ಕೆ ಎಸ್ಪಿಪಿ ನೇಮಕ. ಕೇಸ್ ಸಂಬಂಧ ಎಸ್ಪಿಪಿ ನೇಮಿಸಿದ ರಾಜ್ಯ ಸರ್ಕಾರ. ಮತದಾರರ ಸಂಗ್ರಹ ಪ್ರಕರಣಕ್ಕೆ ಇದೀಗ ಮರು ಜೀವ ಬಂದಿದೆ. ತಡೆಯಾಜ್ಞೆ ತೆರವುಗೊಂಡ್ರೆ ಎಸ್ಐಟಿ ರಚನೆ ಮಾಡುವ ಸಾಧ್ಯತೆ ಕೂಡ ಇದೆ. ತನಿಖೆಯ ಮೂಲಕ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕಲು ಯತ್ನವನ್ನ ಮಾಡಲಿದ್ದಾರೆ. ಮತಕಳವು ಗದ್ದಲದ ನಡುವೆ ಚಿಲುಮೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಬಿಜೆಪಿ ನಾಯಕರಿಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಚಿಲುಮೆಗೆ ಬಿಜೆಪಿ ನಾಯಕರ ನಂಟಿದೆ ಎಂಬ ಆರೋಪ ಕೂಡ ಇದೆ. ಸದ್ಯಕ್ಕೆ ಈಗ ಏನು ತಡೆಯಾಜ್ಞೆ ಇದೆ, ಆ ಒಂದು ತಡೆಯಾಜ್ಞೆ ಏನಾದ್ರು ತೆರವಾದ್ರೆ ಎಸ್ಐಟಿಗೆ ನೀಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಈಗ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಅಂದ್ರೆ ಚಿಲುಮೆ ಏನೇ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿಯನ್ನ ಕಲೆಕ್ಟ್ ಮಾಡಿತ್ತು ಅನ್ನುವಂತಹ ವಿಚಾರವಾಗಿ ಚಿಲುಮೆ ಅನ್ನುವಂತಹ ಸಂಸ್ಥೆ ಆಗಲೇ ದೊಡ್ಡ ಮಟ್ಟಿನ ಹೋರಾಟಗಳು, ಕೋರ್ಟ್ ಕೇಸ್ ಇವೆಲ್ಲ ಕೂಡ ಆಗಿದ್ವು. ಆದ್ರೆ ಈ ವೋಟ್ ಚೋರಿ ಬಳಿಕ ಇದನ್ನ ಅಂದ್ರೆ ಚಿಲುಮೆಯನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂತಹದ್ದು, ಜೊತೆಗೆ ಬೆಂಗಳೂರಿನ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ನಡೆದಿತ್ತು ಅನ್ನುವಂತಹದ್ದಿದೆ. ಅಂದ್ರೆ ಮತದಾರರ ಮಾಹಿತಿಯನ್ನ ಕಾನೂನು ಬಾಹಿರವಾಗಿ ಸಂಗ್ರಹ ಮಾಡಲಾಗಿದ್ರು ಅನ್ನುವಂತಹದ್ದು, ಆ ವಿಚಾರವಾಗಿ ಇದನ್ನ ಮತ್ತಷ್ಟು ತೀವ್ರಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಪ್ರಯತ್ನ ಮಾಡಿದಂತಿದೆ. ಇದಕ್ಕಾಗಿಯೇ ಎಸ್ಐಟಿ ರಚನೆ ಮಾಡಿ ಆ ಮೂಲಕ ಇಲ್ಲೂ ಕೂಡ ವೋಟ್ ಚೋರಿ ನಡೆದಿದೆ. ವೋಟ್ ಚೋರಿ ಅನ್ನುವಂತಹದ್ದು ಮಾಹಿತಿಯನ್ನ ಕಲೆಕ್ಟ್ ಮಾಡೋ ಮೂಲಕ ಅವರ ಅಲ್ಲಿ ಮತಗಳ್ಳತನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನ ಮಾಡಿದಂಗಿದೆ. ಸದ್ಯಕ್ಕೆ ಅಂದ್ರೆ ಈ ಚಿಲುಮೆ ವಿರುದ್ಧದ ತನಿಖೆಗೆ ಹೈಕೋರ್ಟ್ ಈಗ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಆ ತಡೆಯಾಜ್ಞೆಯನ್ನ ತೆರವು ಹೋರಾಟಕ್ಕೆ ಎಸ್ಪಿಪಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಈ ಕೇಸ್ ಸಂಬಂಧ ಎಸ್ಪಿಪಿ ರಚಿಸಿರುವಂತಹ ರಾಜ್ಯ ಸರ್ಕಾರ ಅಲ್ಲಿ ಈ ಸಂಬಂಧ ಅಂದ್ರೆ ತಡೆಯಾಜ್ಞೆಯನ್ನ ತೆರವುಗೊಳಿಸಿದ ನಂತರವೇ ಎಸ್ಐಟಿಯನ್ನ ರಚನೆ ಮಾಡಬೇಕು ತಕ್ಷಣಕ್ಕೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ ಕೇಸ್ ಏನಾದ್ರೂ ತಡೆಯಾಗದೆ ತೆರವಾಗಿ ಎಸ್ಐಟಿ ರಚನೆ ಆಯ್ತು ಅಂದ್ರೆ ಬಿಜೆಪಿ ನಾಯಕರಿಗೂ, ಸ್ಪೆಷಲಿ RR ನಗರ ಭಾಗದಲ್ಲಿ ಮುನಿರತ್ನ ಸೇರಿದಂತೆ ಅನೇಕರಿಗೆ ಒಂದಿಷ್ಟು ಆತಂಕ ಎದುರಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಆಗಲೇ ಸಾಕ್ಷಿ ಸಮೇತವಾಗಿಯೇ ಒಂದಿಷ್ಟು ಈ ಒಂದು ಏನು ಮತದಾರರ ವೋಟರ್ ಐಡಿ ಮತ್ತೆ ಆಧಾರ್ ಕಾರ್ಡ್ ಎರಡೂ ಕೂಡ ಸಿಕ್ಕಿದ್ದು. ಹಾಗಾಗಿ ದೊಡ್ಡ ಮಟ್ಟಿನ ಹಿನ್ನಡೆಯ ಜೊತೆಗೆ ಬಿಜೆಪಿಗೆ ಮತ್ತೊಮ್ಮೆ ಮುಖಭಂಗ ಆಗೋದ್ರ ಜೊತೆಗೆ ಸಾಕ್ಷಿಗಳು ಕೂಡ ಸಿಗುತ್ತೆ ಅನ್ನುವಂತಹದ್ದು ಕೂಡ ಸರ್ಕಾರದ ಒಂದಿಷ್ಟು ಲೆಕ್ಕಾಚಾರ. ಹೀಗಾಗಿ ಎಸ್ಐಟಿ ರಚನೆ ಮೂಲಕ, ತನಿಖೆಯ ಮೂಲಕ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕೋದಿಕ್ಕೆ ಈಗ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇರುವಂತಹದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ವಿರುದ್ಧ ಚಿಲುಮೆ ಅಸ್ತ್ರಕ್ಕೆ ಸರ್ಕಾರ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಖಾಸಗಿ ಸಂಸ್ಥೆಯಾದ ಚಿಲುಮೆಯ ವಿರುದ್ಧ ಆ ಒಂದು ಸಂದರ್ಭದಲ್ಲಿ ಬಹಳ ಹೋರಾಟವನ್ನ ಮಾಡಿದ್ರು. ಈಗ ಮತ್ತೆ ಈ ಒಂದು ವಿಚಾರಕ್ಕೆ ಮರು ಜೀವ ಬಂದಿದೆ. ಯಾಕೆಂತಂದ್ರೆ ಆಳಂದ ಮತಕ್ಷೇತ್ರದಲ್ಲಿ ಏನು ಮತಗಳವು ಆಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಈ ಒಂದು ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳನ್ನ ಸದ್ಯಕ್ಕೆ ಅಲ್ಲಿ ಹೆಸರಿಸಲಾಗಿದೆ.
ಒಂದು ಸುಭಾಷ್ ಗುತ್ತೇದಾರ್ ಆಗಿರಬಹುದು ಅಥವಾ ಹರ್ಷಾನಂದ್ ಗುತ್ತೇದಾರ್ ಆಗಿರಬಹುದು, ಅವರ ಹೆಸರು ಕೂಡ ಆ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಈ ಒಂದು ಮತಗಳ್ಳತನ ಆರೋಪಕ್ಕೆ ಪುಷ್ಟಿ ನೀಡಿದಂತಾಗಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಬೃಹತ್ ಮಟ್ಟದಲ್ಲಿ ಒಂದು ಮತಗಳ್ಳತನ ಆರೋಪವನ್ನ ಮಾಡಿದ್ರು, ಜೊತೆಗೆ ಹೋರಾಟವನ್ನು ಕೂಡ ಮಾಡಿದ್ರು. ಇನ್ನು ಕರ್ನಾಟಕದಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ರು, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ರು, ಜೊತೆಗೆ ಶಾಸಕರು ಸಚಿವರೆಲ್ಲರೂ ಕೂಡ ಹೋಗಿದ್ರು. ಈಗ ಮತ್ತೆ ಈ ಒಂದು ಚಿಲುಮೆ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಒಂದು ಚಿಲುಮೆಗೆ ಬಿಜೆಪಿ ನಾಯಕರ ನಂಟಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. 2023ರಲ್ಲಿ ವಿಧಾನಸಭಾ ಚುನಾವಣೆಯ ಪೂರ್ವ ತಯಾರಿ ಮಾಡುವಂತಹ ಸಂದರ್ಭದಲ್ಲಿ ಮತದಾನ ಮಾಡುವಂತಹ ಮತದಾರರ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು ಎಂಬ ಆರೋಪ ಕೂಡ ಇತ್ತು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮರು ಜೀವ ಕೂಡ ಬಂದಿದೆ. ಜೊತೆಗೆ ಈ ಒಂದು ಕೇಸ್ಗೆ SPPಯನ್ನು ಕೂಡ ನೇಮಕ ಮಾಡಲಾಗಿದೆ. ಕೇಸ್ ಸಂಬಂಧ ಈಗ ನೇಮಕ ಮಾಡಿದ ರಾಜ್ಯ ಸರ್ಕಾರ. ಇನ್ನು ಮತದಾರರ ಸಂಗ್ರಹ ಪ್ರಕರಣಕ್ಕೆ ಇದೀಗ ಮರು ಜೀವ ಬಂದಿದೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ಯಾಕೆಂತಂದ್ರೆ ಈಗ ತಡೆಯಾಜ್ಞೆ ಇದೆ. ಆ ಒಂದು ತಡೆಯಾಜ್ಞೆಯನ್ನ ತೆರವು ಮಾಡಿದ್ರೆ SIT ರಚನೆ ಮಾಡುವ ಸಾಧ್ಯತೆ ಕೂಡ ಇದೆ. SIT ರಚನೆ ಆದ್ರೆ ಬಹುತೇಕ ಬಿಜೆಪಿಯಲ್ಲಿರುವಂತಹ ಕೆಲವೊಂದಿಷ್ಟು ಘಟಾನುಘಟಿ ನಾಯಕರಿಗೂ ಕೂಡ ಸ್ವಲ್ಪ ಭಯ ಆಗುವುದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು.